ರಾಜ್ಯದಲ್ಲಿ ಈಗ ದಲಿತ ನಾಯಕರು ಸಿಎಂ ಆಗಬೇಕು ಅನ್ನೋ ಕೂಗುಗಳು ವ್ಯಕ್ತವಾಗಿದೆ. ಹಾಗಾದರೆ ಸಿಎಂ ಆಗ್ತಾರಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸಿಎಂ ಡಿಸಿಎಂನ ಕುರ್ಚಿ ಕದನ ನಡುವೆ ದಲಿತ ಸಿಎಂ ಕೂಗು. ರಾಜ್ಯವನ್ನ ಬೇರೆ ಬೇರೆ ಸಮುದಾಯದ ನಾಯಕರು ಆಳಿದ್ದಾರೆ, ದಲಿತರು ಯಾಕೆ ಆಳಬಾರದು ಅನ್ನೋ ಕೂಗು ಕೂಡ ಇತ್ತು. ಸಿಎಂ ಡಿಸಿಎಂ ಕುರ್ಚಿ ಕದನದ ಸಂದರ್ಭವೇ ದಲಿತ ಸಿಎಂ ಕೂಗು ಕೂಡ ಸದ್ದೇ ಇಲ್ಲದೆ ಸುದ್ದಿಯಲ್ಲಿದೆ. ರಾಜ್ಯದಲ್ಲಿ ಜೋರಾಗಿದೆ ದಲಿತ ಸಿಎಂ ಬೇಡಿಕೆ. ಶೀಘ್ರದಲ್ಲೇ ದಲಿತ ನಾಯಕರಿಂದ ದೆಹಲಿ ಪರೇಡ್ ನಡೆಯುತ್ತೆ. ಬೆಳಗಾವಿ ಸಾಹುಕಾರ್ ನೇತೃತ್ವದಲ್ಲಿ ದೆಹಲಿಗೆ ತೆರಳುವುದಕ್ಕೆ ಸಜ್ಜು. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ದಲಿತಾಸ್ತ್ರ. ಈ ಹಿಂದೆ ಜಿ ಪರಮೇಶ್ವರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, KH ಮುನಿಯಪ್ಪ, ರಾಜಣ್ಣ ನೇತೃತ್ವದಲ್ಲಿ ದೆಹಲಿಗೆ ಹೈಕಮಾಂಡ್ ಭೇಟಿಗೆ ಪ್ಲಾನ್ ಮಾಡಿಕೊಳ್ಳಲಾಗ್ತಿದೆ ಅನ್ನೋ ಮಾತಿದೆ. ಸಿಎಂ ಬದಲಾವಣೆ ಮಾಡಿದರೆ ದಲಿತ ನಾಯಕರಿಗೆ ಅವಕಾಶ ನೀಡಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲು ದೆಹಲಿ ಪರೇಡ್ಗಳಿಗೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಒಂದಷ್ಟು ನಾಯಕರು ಅದಕ್ಕೆಲ್ಲ ಪ್ಲಾನನ್ನು ಮಾಡಿಕೊಂಡಿರ್ತಾರೆ. ಪ್ಲಾನ್ ಮಾಡಿಕೊಂಡ್ರೆ ಯಾರ ಹೆಸರನ್ನು ರೆಫರ್ ಮಾಡಬಹುದು, ಯಾರ ಹೆಸರನ್ನು ಕೂಡ ರೆಫರ್ ಮಾಡೋದಕ್ಕೆ ಇವರಿಂದ ಸಾಧ್ಯ ಇಲ್ಲ. ಹೈಕಮಾಂಡ್ ನಾಯಕರೇ ನೀವೇ ತೀರ್ಮಾನ ಮಾಡಿ ದಲಿತ ಸಮುದಾಯದ ಯಾವುದೇ ನಾಯಕರಿಗೆ ಕೊಟ್ಟರೂ ಕೂಡ ನಡೆಯುತ್ತೆ. ತೀವ್ರ ಕುತೂಹಲ ಕೆರಳಿಸಿದ ಹೈಕಮಾಂಡ್ ನಡೆ. ಹಾಗಾದರೆ ದಲಿತ ನಾಯಕರಲ್ಲಿ ಯಾರ್ಯಾರು ಆಸ್ಪರೆಂಟ್ಗಳಿದ್ದಾರೆ? ಮಲ್ಲಿಕಾರ್ಜುನ್ ಖರ್ಗೆ, ಜಿ ಪರಮೇಶ್ವರ್, ಇನ್ನು ಹಿಂದಾ ಸಮಾಜ ಸತೀಶ್ ಜಾರಕಿಹೊಳಿ, ಹೀಗೆ ಒಂದಷ್ಟು ನಾಯಕರುಗಳು, KH ಮುನಿಯಪ್ಪ, ಒಂದಷ್ಟು ನಾಯಕರು ಮುನ್ನೆಲೆಗೆ ಬರ್ತಾರೆ. ಈ ನಾಯಕರುಗಳ ಪೈಕಿ ಯಾವುದಾದ್ರೂ ಒಬ್ಬ ನಾಯಕನಿಗೆ ಸಿಎಂ ಸ್ಥಾನ ಕೊಟ್ಟರೂ ಕೂಡ ನಡೆಯುತ್ತೆ ಎನ್ನುವ ಅರ್ಥದಲ್ಲಿ ಬೆಳಗಾವಿ ಸಾಹುಕಾರ್ ನೇತೃತ್ವದಲ್ಲಿ ಒಂದು ದೆಹಲಿಗೆ ಪರೇಡ್, ಅಂದರೆ ದೆಹಲಿಗೆ ಒಂದು ನಿಯೋಗ ಭೇಟಿ ಕೊಟ್ಟು ಅಲ್ಲಿನ ಹೈಕಮಾಂಡ್ ನಾಯಕರನ್ನು ಮನವೊಲಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ದಲಿತ ಸಮುದಾಯಕ್ಕೆ ಒಂದು ಸಿಎಂ ಅನ್ನು ಕೊಟ್ಟರೆ ದಲಿತ ನಾಯಕರು ರಾಜ್ಯವನ್ನು ಆಳಬಹುದು. ದಲಿತ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕದಂಗಾಗುತ್ತೆ. ಐತಿಹಾಸಿಕವಾಗಿ ಅನ್ಯಾಯಕ್ಕೊಳಗಾದಂತಹ ಸಮುದಾಯ ರಾಜಕೀಯವಾಗಿ ಸದೃಢ ಶಕ್ತವಾದಂತಹ ಸಮಾಜವಾಗಿ ನಿರ್ಮಾಣವಾಗುತ್ತೆ. ಹಾಗಾಗಿ ನಮ್ಮ ಈ ನಿರ್ಧಾರವನ್ನು ನೀವು ಪರಿಗಣನೆಗೆ ತೆಗೆದುಕೊಂಡು ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ದಲಿತರನ್ನು ಆಯ್ಕೆ ಮಾಡಿ. ರಾಜ್ಯದಲ್ಲಿ ದಲಿತ ನಾಯಕ ಸಿಎಂ ಆಗ್ತಾರಾ ಎನ್ನುವಂತಹ ಪ್ರಶ್ನೆಯ ಜೊತೆಗೆ ಸಿಎಂ ಡಿಸಿಎಂ ಕುರ್ಚಿ ಕದನ ನಡುವೆ ದಲಿತ ಸಿಎಂ ಕೂಗು ಕೂಡ ಕೇಳಿಬಂದಿದೆ. ರಾಜ್ಯದಲ್ಲಿ ಜೋರಾಯಿತು ದಲಿತ ಸಿಎಂ ಬೇಡಿಕೆ. ಶೀಘ್ರದಲ್ಲೇ ದಲಿತ ನಾಯಕರಿಂದ ದೆಹಲಿ ಪರೇಡ್ ನಡೆಯುತ್ತೆ. ಬೆಳಗಾವಿ ಸಾಹುಕಾರ್ ನೇತೃತ್ವದಲ್ಲಿ ದೆಹಲಿಗೆ ತೆರಳುವುದಕ್ಕೆ ಸಜ್ಜು ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ದಲಿತಾಸ್ತ್ರ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, KH ಮುನಿಯಪ್ಪ ಜೊತೆಗೆ ರಾಜಣ್ಣ ಇವರ ನೇತೃತ್ವದಲ್ಲಿ ದೆಹಲಿಗೆ ಹೈಕಮಾಂಡ್ ಭೇಟಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಸಿಎಂ ಬದಲಾವಣೆ ಮಾಡಿದರೆ ದಲಿತ ನಾಯಕರಿಗೆ ಅವಕಾಶ ನೀಡಿ ಅನ್ನುವಂತಹ ಏನು ಅಪೇಕ್ಷೆಗಳು ಇರ್ತವೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕಲು ದೆಹಲಿ ಪರೇಡ್ಗೆ ಎಲ್ಲ ಪ್ಲಾನ್ಗಳು ಆಗ್ತಾ ಇದೆ. ಈಗಾಗಲೇ DKC ಸಿಎಂಗೆ ಒತ್ತಾಯಿಸಿ ಹಲವು ಶಾಸಕರಿಂದ ದೆಹಲಿ ಯಾತ್ರೆ ನಡೆಯಿತು. ಇದೀಗ ದಲಿತ ಸಿಎಂಗೆ ಆಗ್ರಹಿಸಿ ದಲಿತ ನಾಯಕರಿಂದ ದೆಹಲಿ ಯಾತ್ರೆಗೂ ಕೂಡ ಸಿದ್ಧತೆಗಳಾಗ್ತಿದೆ. ನಾಯಕತ್ವ ಬದಲಾವಣೆ ಆದರೆ ಸಿಎಂ ಆಗೋದು ಒಕ್ಕಲಿಗರೋ ದಲಿತರೋ ಅನ್ನೋ ಪ್ರಶ್ನೆ. ಇನ್ನು ತೀವ್ರ ಕುತೂಹಲ ಕೆರಳಿಸಿರುವಂತಹ ಹೈಕಮಾಂಡ್ನ ನಡೆ ಏನಾಗುತ್ತೆ, ಏನು ತೀರ್ಮಾನ ಬರುತ್ತೆ, ರಾಜ್ಯದ ಜನ ಕಾದು ಕೂತು ನೋಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.